ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ನಮಃ. 2026 ಆಂಗ್ಲ ಇಸವಿಯ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಾನು ಡಾಕ್ಟರ್ ಅನಸೂಯ ರಾಜೀವ್. ಮೇಷರಾಶಿಯ ವರ್ಷ ಭವಿಷ್ಯವನ್ನು ನೋಡೋಣ. ಮೇಷರಾಶಿಗೆ ರಾಹು ಏಕಾದಶ ಸ್ಥಾನದಲ್ಲಿ ವರ್ಷಪೂರ್ತಿ ಇದ್ದು ನಿಮಗೆ ಹಲವು ಮೂಲಗಳಿಂದ ಧನಲಾಭ ಆಗುತ್ತೆ. ಹಾಗಾಗಿ ನೀವು ಏನು ಮಾಡ್ತೀರಾ, ಎಲ್ಲ ರೀತಿಯಲ್ಲೂ ದುಡ್ಡು ಬರೋದರಿಂದ ಸ್ವಲ್ಪ ಖರ್ಚು ಜಾಸ್ತಿ ಮಾಡ್ತಕ್ಕಂಥದ್ದು ಮಾಡ್ತೀರಾ. ಮತ್ತು ಏನಾಗುತ್ತೆ ನಿಮಗೆ ಅಂತಂದರೆ, ಧಾರ್ಮಿಕ ವ್ಯವಹಾರಗಳಿಗೆ ಅಂದರೆ ಯಾರಾದರೂ ದೇವಸ್ಥಾನದವ್ರು ಕೇಳ್ಕೊಂಡು ಬಂದರೆ ಅಥವಾ ಏನಾದ್ರು ಡೊನೇಷನ್ಗೆ ನೀವು ದಾನ ಮಾಡ್ತಕ್ಕಂಥದ್ದನ್ನು ಮಾಡ್ತೀರಾ. ಮತ್ತು ನಿಮಗೆ ವಿದೇಶಿ ವ್ಯವಹಾರಗಳಲ್ಲಿ ಲಾಭ ಉಂಟಾಗುತ್ತೆ. ಮುಖ್ಯವಾಗಿ ಅದನ್ನು ನೀವು ನೆನಪಿಟ್ಕೊಳ್ಳಿ. ಮತ್ತು ನಿಮಗೆ ಎಲ್ಲ ರೀತಿಯಲ್ಲೂ ಅನುಕೂಲ ಆಗ್ತಾ ಇರುತ್ತೆ. ಆದರೆ ಗುರು ತೃತೀಯದಲ್ಲಿದ್ದು ಧೈರ್ಯ ನಿಮಗೆ ಇದ್ದರೂ ಕೂಡ ಗುರು ಬಲ ಇಲ್ಲದ್ರಿಂದ ಸ್ವಲ್ಪ ನಿಮಗೆ ಆರೋಗ್ಯದ ಕಡೆ ಗಮನ ಕೊಡಬೇಕಾಗತ್ತೆ. ಮತ್ತು ಮಾತನ್ನು ಮಾತ್ರ ನೀವು ಬಹಳ ನೋಡ್ಕೊಂಡಾಡಿ. ಯಾರ ಜೊತೆ ಮಾತಾಡಬೇಕಾದ್ರೂ ಸ್ವಲ್ಪ ನೋಡ್ಕೊಂಡು ಮಾತಾಡಬೇಕು. ಅದೊಂದು ನಿಮಗೆ ಎಚ್ಚರಿಕೆ ಅಂತಲೇ ಹೇಳ್ತೇನೆ. ಯಾಕೆ ಅಂತಂದರೆ ಜಗಳ ಆಗ್ಬಿಡತ್ತೆ, ಸ್ನೇಹಿತರ ಜೊತೆ ಜಗಳ ಆಗಬಹುದು, ಅಥವಾ ಮನೆಯಲ್ಲಿ ಕುಟುಂಬ ವರ್ಗದವ್ರ ಜೊತೆ ಜಗಳ ಆಗ್ತಕ್ಕಂಥದ್ದು. ಹಾಗಾಗಿ ಮಾತಾಡಬೇಕಾದ್ರೆ ಎಚ್ಚರಿಕೆ ಇರಬೇಕು. ಉದ್ಯೋಗದಲ್ಲೂ ಅಷ್ಟೇ, ನೀವು ಕೆಲಸಕ್ಕೆ ಹೋಗ್ತಾ ಇರ್ತೀರಾ, ಅಲ್ಲೂ ಕೂಡ ಏನೋ ಒಂದು ಆ ಮಾತು ಆಚೀಚೆ ಆದರೆ ಸಾಕು ಗಲಾಟೆಗಳಾಗ್ಬಿಡತ್ತೆ. ಆಮೇಲೆ ನಿಮಗೆ ಕೆಲಸದಲ್ಲಿ ತೊಂದರೆ ಆಗ್ಬಿಡ್ತಕ್ಕಂಥದ್ದು ಆಗತ್ತೆ. ಹಾಗಾಗಿ ಮಾತಿನ ಮೇಲೆ ನಿಗಾ ಇರಲಿ. ಇನ್ನೊಂದು, ನೀವೇನಾದರೂ ಸರ್ಕಾರಕ್ಕೆ ಏನಾದರೂ ಒಂದು ಲೆಟರ್ ಬರೆದು ಏನೋ ಒಂದು ಕೆಲಸ ಆಗಬೇಕು ಅಂತ ಇರುತ್ತಲ್ಲ, ಅದು ಸ್ವಲ್ಪ ನಿಮಗೆ ಕಷ್ಟ. ಹಾಗಾಗಿ ಸರ್ಕಾರದ ಕೆಲಸ ಕಾರ್ಯಗಳಲ್ಲಿ ಈ ವರ್ಷ ಸ್ವಲ್ಪ ನಿಧಾನವಾಗಿಯೇ ಆಗುತ್ತೆ ಅಂತಲೇ ಹೇಳಬೇಕು. ಅದರಿಂದ ಸ್ವಲ್ಪ ತೊಂದರೆ ಇದೆ. ಇನ್ನು ನೀವು ನಾನು ಆಗಲೇ ಹೇಳಿದೆ, ಹಣ ತುಂಬ ಬರುತ್ತೆ, ನಿಮಗೆ ಎಲ್ಲ ಕಡೆಯಿಂದನೂ ಹಣ ಬರೋದ್ರಿಂದ ನೀರಿನಂತೆ ಖರ್ಚು ಮಾಡಿಬಿಡ್ತೀರಾ. ಆಮೇಲೆ ತುಂಬ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ಹಣವನ್ನು ಖರ್ಚು ಮಾಡ್ತಕ್ಕಂಥದ್ದು ಒಳ್ಳೆಯದು. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ನೀವು ಬೇರೆಯವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ತುಂಬ ಅವ್ರಿಗೋಸ್ಕರ ಮಾಡ್ತೀರಿ, ನಿಮ್ಮದನ್ನು ಬಿಟ್ಕೊಂಡು ಬಿಡ್ತೀರಾ. ಬೇರೆಯವ್ರಿಗೆ ಒಳ್ಳೆಯದಾಗಲಿ ಅಂತ ಅವ್ರನ್ನ ನೋಡ್ತೀರಾ. ಅದೇನಾಗಿ ಹೋಗ್ಬಿಡತ್ತೆ, ನಿಮಗೆ ಕಷ್ಟ ಆಗಿ ಹೋಗ್ಬಿಡುತ್ತೆ, ನಿಮಗೆ ಅದು ಕೂತ್ತಾಗಿ ಹೋಗ್ಬಿಡುತ್ತೆ. ಆಮೇಲೆ ನಿಮ್ಮ ಒಂದು ಏಳಿಗೆಯನ್ನು ಸಹಿಸೋಕ್ಕಾಗದೆ ಅಸೂಯೆ ಪಡ್ತಕ್ಕಂಥವ್ರ ಸಂಖ್ಯೆ ತುಂಬ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ. ಮತ್ತು ಇನ್ನೊಂದು, ನೀವು ಈ ಏನಾದರೂ ಒಂದು ಮನೆಗೆ ತಗೊಳ್ತಕ್ಕಂಥದ್ದು, ಫ್ರಿಡ್ಜ್ ತೊಗೋಬೋದು, ಅಥವಾ ವಾಷಿಂಗ್ ಮಿಷಿನ್ನೋ, ಅಥವಾ ಸೋಫಾನೋ, ಅಥವಾ ಟಿ ವಿನೋ, ಏನೋ ಈ ರೀತಿಯಾಗಿ ಸುಮ್ಮನೆ ಆನ್ಲೈನಲ್ಲಿ ಎಲ್ಲ ಪರ್ಚೇಸ್ ಮಾಡೋದು, ಇಲ್ಲ ಜಾಸ್ತಿ ದುಡ್ಡಿರುತ್ತಲ್ಲ ಆ ಥರ ಎಲ್ಲ ಮಾಡಿ ಸಿಕ್ಕಾಪಟ್ಟೆ ತೊಂದರೆ ತೊಗೊಂಡ್ಬಿಡ್ತೀರಾ. ಅದನ್ನು ಸ್ವಲ್ಪ ನೀವು ಕಡಿಮೆ ಮಾಡಬೇಕಾಗತ್ತೆ, ಖರ್ಚು ಕಡಿಮೆ ಮಾಡ್ಕೋಬೇಕಾಗತ್ತೆ. ಆಮೇಲೆ ಮೋಸ ಹೋಗ್ಬಿಡ್ತೀರ ನೋಡಿ, ಆ ಥರ ಎಲ್ಲ ನೀವು ಬುಕ್ ಮಾಡಿದಾಗ ನೀವು ಎಷ್ಟೊಂದು ಹಣ ಕಳ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹುಷಾರಾಗಿ ನೀವು ಈ ವರ್ಷ ವ್ಯವಹರಿಸಬೇಕಾಗುತ್ತೆ. ನಿಮಗೆ ಪಿತ್ರಾರ್ಜಿತ ಆಸ್ತಿನೂ ಕೂಡ ಸಿಗೋದು ಕಷ್ಟ, ಇದು ಒಂಚೂರು. ಹಾಗಾಗಿ ಮಾತಾಡೋಕ್ಕೆ ಹೋಗಬೇಡಿ, ಸುಮ್ಮನೆ ಇದ್ಬಿಡಿ. ಮುಂದಿನ ವರ್ಷ ಸಿಗುತ್ತೆ, ಈ ವರ್ಷ ಅದಕ್ಕೋಸ್ಕರ ನೀವು ಹೊಡೆದಾಡೋಕ್ಕೆ ಹೋಗಬೇಡಿ. ಆಮೇಲೆ ಸಾಡೆ ಸಾತಿ ಸ್ಟಾರ್ಟ್ ಆಗಿದೆ ನಿಮಗೆ, ಆಗಲೇ ಪ್ರಾರಂಭ ಆಗಿರೋದ್ರಿಂದ ಸ್ವಲ್ಪ ಶನಿ 12ನೇ ಮನೆಯಲ್ಲಿರ್ತಕ್ಕಂಥದ್ದು. ಎಲ್ಲರ ಜೊತೆನೂ ಗಲಾಟೆ, ಎಲ್ಲರ ಜೊತೆನೂ ಯಾರ ಮಾತು ನೀವು ಒಪ್ಪೋದೇ ಇಲ್ಲ. ಆಮೇಲೆ ನೀವೇನಾದರೂ ಒಂದು ಯೋಜನೆಗಳನ್ನು, ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿದ್ರೆ ಅದು ಕೂಡ ಸಕ್ಸಸ್ ಆಗೋದಿಲ್ಲ. ಅದಕ್ಕೆ ನೀವು ಹೇಗಿದೆಯೋ ಹಾಗೆ ಈ ವರ್ಷ ಜೀವನವನ್ನು ನಡೆಸ್ಕೊಂಡು ಹೋಗಿ, ಫಸ್ಟ್ ಪಾಯಿಂಟು. ಎರಡನೇದು, ನೀರಿನ ಥರ ಹಣವನ್ನು ಖರ್ಚು ಮಾಡಬೇಡಿ, ಉಳಿಸ್ಕೊಳ್ಳಿ, ನಿಮಗೆ ಅದು ಬೇಕಾಗತ್ತೆ. ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಮತ್ತು ಶನಿ ನಿಮಗೆ ಸಾಡೆ ಸಾತಿ ಅಂದರೆ 7ರ ಶನಿ ನಡೀತಾ ಇರೋದ್ರಿಂದ ಹನುಮಾನ್ ಚಾಲೀಸವನ್ನು ಪ್ರತಿನಿತ್ಯ ತಪ್ಪದೇ ಪಠಿಸ್ತಕ್ಕಂಥದ್ದು ತುಂಬ ಒಳ್ಳೆಯದು. ಅದನ್ನು ಬಿಡಬೇಡಿ. ಆಮೇಲೆ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ 9 ವಾರ ತಪ್ಪದೆ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಹಾಲಿನ ಅಭಿಷೇಕವನ್ನು ಮಾಡಿಸಿ ಬನ್ನಿ, ಒಳ್ಳೆಯದಾಗುತ್ತೆ. ಇನ್ನು ಮೇಷರಾಶಿಯಲ್ಲಿ ಬರ್ತಕ್ಕಂತಹ ನಕ್ಷತ್ರಗಳು ಅಶ್ವಿನಿ, ಭರಣಿ, ಕೃತಿಕ 1ನೇ ಪಾದ. ಅಶ್ವಿನಿ ನಕ್ಷತ್ರದವರು ಮಹಾಗಣಪತಿಗೆ ಪ್ರತಿನಿತ್ಯ ಗರಿಕೆಯನ್ನು ಅರ್ಪಿಸ್ತಾ ಬನ್ನಿ, ನಿಮಗೆ ಒಳ್ಳೆಯದಾಗುತ್ತೆ. ಭರಣಿ ನಕ್ಷತ್ರದವರು ಅಮ್ಮನವರ ಅಂದರೆ ಮಹಾಲಕ್ಷ್ಮಿಯ ಒಂದು ಪೂಜೆಯನ್ನು, ಕನಕಧಾರಾ ಸ್ತೋತ್ರವನ್ನು ಹೇಳ್ಕೊಳ್ತಕ್ಕಂಥದ್ದು. ನಿಮಗೆ ಯಾವುದು ಬರುತ್ತೋ ಆ ದೇವಿ ಸ್ತೋತ್ರವನ್ನು ಹೇಳ್ಕೊಳ್ತಾ ಬನ್ನಿ.
ಕೃತ್ತಿಕಾ ನಕ್ಷತ್ರ ಮೊದಲನೇ ಪಾದದವರು ಅಂದರೆ ಮೇಷರಾಶಿಗೆ ಬರ್ತಕ್ಕಂಥದ್ದು, ಅವರು ಸುಬ್ರಹ್ಮಣ್ಯನಿಗೆ ಪ್ರತಿನಿತ್ಯ ಒಂದು ಕೆಂಪು ಹೂವನ್ನು ಇಟ್ಟು ಪೂಜಿಸ್ತಾ ಬರೋದ್ರಿಂದ ನಿಮಗೆ ವರ್ಷ ಎಲ್ಲ ಸುಖದಾಯಕವಾಗಿರುತ್ತೆ. ಧನ್ಯವಾದಗಳು.